ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ಫ್ರೈಡೇ, ನನ್ನ ತಮ್ಮನ ಮದುವೆ ಇವತ್ತಿತ್ತು. ನನ್ನ ತಮ್ಮನ ಮದುವೆಯ ವ್ಲಾಗ್ ಆಗಿದೆ ಇದು. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಡೇ ಶುರುವಾಗಿದ್ದು ಈ ರೀತಿ. ಮಾರ್ನಿಂಗ್ ಬೇಗನೆ ಎದ್ದೆ, ಮಕ್ಕಳು ಒಬ್ಬ ಸ್ನಾನ ಮಾಡ್ಕೊಂಡು ರೆಡಿ ಇದ್ದ. ನೆಕ್ಸ್ಟು ಟೀ ಮಾಡಿ ಮನೇಲಿರೋರಿಗೆ ಬ್ರೇಕ್ಫಾಸ್ಟ್ಗೆ ಬೇಕಾಗಿರೋದನ್ನು ಮಾಡಿಟ್ಟು, ಜೊತೆಗೇ ಫ್ರೈಡೇ ಆಗಿರೋದ್ರಿಂದ ಗುಡಿಸಿ ತೊಳೆದು ರಂಗೋಲಿ ಬಿಟ್ಟು ನಾನು ಸ್ನಾನ ಮಾಡಿ ಹೋಗಿದ್ದು ರೆಡಿಯಾಗೋದಕ್ಕೆ ಪಕ್ಕನೇ ಇರೋ ಪಾರ್ಲರ್ಗೆ ಹೋದೆ. ರೆಡಿಯಾಗೋಕ್ಕೆ ಮುಂಚೆ ಇದು. ರೆಡಿ ಆಗಿದ ಮೇಲೆ ನನ್ನ ಲುಕ್ ಈ ರೀತಿ ಇತ್ತು. ಹೇರ್ ಸ್ಟೈಲ್ ಆ್ಯಂಡ್ ನನ್ನ ಫೋಟೋನ ಹೇಗಿತ್ತು ಅಂತ ಈಗ ನೋಡಿ. ಮಾಡಿದ ಮೇಲೆ ಈ ರೀತಿ ಕಾಣ್ತಿದೆ. ಮೊನ್ನೆ ಮಾಡಿಸಿದ್ದಕ್ಕಿಂತ ಇವತ್ತಂತೂ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು. ಅಕ್ಕ ತುಂಬ ಚೆನ್ನಾಗಿ ತಲೆ ಬಾಚಿಕೊಟ್ಟಿದ್ರು ಆ್ಯಂಡ್ ನನಗೆ ಫುಲ್ ರೆಡಿ ಮಾಡಿದ್ದು ಕೂಡ ಅವರೇ. ಲುಕ್ಕು ಈ ರೀತಿ ಇತ್ತು. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹಾಗೆ ಒಂದು ಕಮೆಂಟ್ ಮಾಡಿಬಿಡಿ. ರೆಡಿಯಾಗಿ ಹೊರಟ್ವಿ. ನಾನು ರೆಡಿಯಾಗೋಷ್ಟೊಳಗೆ ಟೈಮ್ ಆಗೋಯಿತು, ದಾರಿ ಶುರುವಾಗೋಗಿತ್ತು. ಇವತ್ತು ಲೇಟಾಗಿದ್ದು ನನ್ನಿಂದನೇ. ಏನಕ್ಕಂದರೆ ನಾನು ರೆಡಿಯಾಗೋದು ಲೇಟ್ ಮಾಡಿದೆ. ರೆಡಿಯಾಗಿ ಅಪ್ಪ, ನಾನು, ಅಮ್ಮ, ಹುಡುಗರು ಎಲ್ಲ ಮದುವೆ ನಡೀತಿರೋ ಜಾಗದ ಕಡೆ ಹೊರಟ್ವಿ. ಬರೋ ಅಷ್ಟರೊಳಗೆ ಸದ್ಯ ಇನ್ನೂ ತಾಳಿ ಕಟ್ಟಿರಲಿಲ್ಲ. ತಾಳಿ ಕಟ್ಟೋ ಟೈಮ್ ಆಗಿತ್ತು. ಅಂತೂ ಇಂತೂ ನನ್ನ ತಮ್ಮನ ಮದುವೆ ಆಗ್ತಾಯಿದ್ದೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಕಪ್ಪಲ್ಸ್ ಇಬ್ರಿಗೂ. ಡೌನ್ ಮಾಡಬೇಡಿ. ಮೇಡಮ್ ಹಿಂದೆ ಕರ್ಕೊಳ್ಳಿ, ಹಿಂದೆ ಹೇಳ್ಕೊಳ್ಳಿ ಇಬ್ಬರೂ. ತಾಳಿ ಕಟ್ಟಾಯಿತು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಈ ರೀತಿ ಮದುವೆನ ಮಾಡ್ತೀವಿ. ಹಿಂದೂ ಸಂಪ್ರದಾಯದಲ್ಲಿ ಕೆಲವೊಂದು ಕಡೆ ಕೆಲವೊಂದು ರೀತಿ ಮದುವೆ ಮಾಡ್ತಾರೆ, ನಮ್ಮ ಕಡೆ ಈ ರೀತಿ ಮಾಡ್ತೀವಿ. ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರಲ್ಲ, ಹಂಗೆ ಒಂದೊಂದು ಕಡೆ ಒಂದೊಂದು ರೀತಿ. ಇವಾಗ ಅರುಂಧತಿ ನಕ್ಷತ್ರನ ತೋರಿಸ್ತಿರೋದು. ಅರುಂಧತಿ ನಕ್ಷತ್ರ ತೋರಿಸಾದ್ಮೇಲೆ ಅವರು ಒಳಗೆ ಹೋದರು. ನಾವು ಇಲ್ಲೇ ಇದ್ದ ಭೂಮಿಸಿದ್ದೇಶ್ವರ ದೇವಸ್ಥಾನಕ್ಕೆ ದೇವ್ರ ದರ್ಶನ ಪಡೆಯೋಣ ಅಂತ ಹೇಳಿ ಬಂದ್ವಿ. ಇದು ಈಗಷ್ಟೇ ಓಪನ್ ಮಾಡಿದ್ರು ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನದಿಂದ ಬಂದು ಊಟ ಮಾಡ್ಕೊಂಡ್ವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಒಂದೇ ಸಲ ಬೇಗನೆ ಊಟ ಮಾಡ್ಕೊಂಡ್ವಿ. ಊಟ ಮಾಡಾದ್ಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿದ್ಲು ಮನೆಗೆ ಬಾ ಅಂತ. ನಮ್ಮದು ಅವಳದು 10 ವರ್ಷದ ಫ್ರೆಂಡ್ಶಿಪ್ಪು. ಅವಳು ನಮ್ಮ ಮನೆಗೆ ಬಂದಿದ್ದಾಳೆ, ನಾನು ಮಾತ್ರ ಅವಳ ಮನೆಗೆ ಒಂದು ಸರಿನೂ ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಕಾಲ ಕೂಡ ಬಂತು. ಅಂತೂ ಇಂತೂ ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಬಂದೆ. ನನ್ನ ಮಗಳು ಜೋಕಾಲಿ ನೋಡಿದ ತಕ್ಷಣ ಹೋಗಿ ಕೂತ್ಕೊಂಡ್ಳು. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತಿದ್ದು ನನ್ನ ಫ್ರೆಂಡ್ ಜೊತೆಗೆ ಒಂದು ಸೆಲ್ಫಿ ತೊಗೊಂಡು ಮತ್ತೆ ಮದುವೆ ನಡೀತಿರೋ ಕಡೆಗೆ ಬಂದ್ವಿ. ಇಲ್ಲಿ ಕುಟುಂಬ ಸದಸ್ಯರೆಲ್ಲ ಒಂದು ಕಡೆ ಕೂತು ಹಾಗೆ ಮಾತಾಡ್ತಾ ಕೂತಿದ್ರು. ಇದಾದಮೇಲೆ ಒಂದಷ್ಟು ಗೇಮ್ಸ್ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಯಾವ ಗೇಮ್ಸು ಬೇಡ, ಟ್ರೂತ್ ಆ್ಯಂಡ್ ಡೇರ್ ಆಡೋಣ ಅಥವಾ ದಂಶರಸ್ ಆಡೋಣ ಅಂತ ತುಂಬ ಡಿಸ್ಕಷನ್ಗಳ ನಂತರ ಫೈನಲಿ ಡಿಸೈಡ್ ಆಗಿದ್ದು ಅಂತ್ಯಾಕ್ಷರಿ ಆಡೋಣ ಅಂತ. ಇವನ ತಾನನ ಹೇಳಿ ಸರಸಕ್ಕೆ ಬಾರೆ ಸರಳ ನಮ್ಗೆ
ಪಾಪು ತುಂಬಾ ಗಲಾಟೆ ಮಾಡ್ತಾಯಿದ್ಲು. ಫಂಕ್ಷನ್ ಮುಗಿಸಿ ನಾವು ಹೊರಟಿದ್ದು ಮನೆ ಕಡೆಗೆ. ಈ ಕಡೆ ಬರುವಾಗ ರೋಡಲ್ಲಂತೂ ತುಂಬಾ ವ್ಯೂಸ್ ತುಂಬ ಚೆನ್ನಾಗಿತ್ತು. ಅಮ್ಮ ವೀಡಿಯೋ ಮಾಡ್ಕೊ ಅಂತ ನನ್ನ ಮಗ ಹೇಳ್ದ. ನಾನು ವೀಡಿಯೋನ ಮಾಡಿಕೊಂಡೆ. ಸ್ವಲ್ಪ ಜನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ಖುಷಿ ಆಯಿತು. ನನ್ನ ಮುದ್ದು ಬಂಗಾರಿ ಇಲ್ಲೇನೋ ಚೇಷ್ಟೆ ಮಾಡ್ತಾ ಇದ್ಲು, ಏನೇನೋ ಹುಡುಕ್ತಾ ಇದ್ಲು. ಅಣ್ಣ ತಂಗಿ ಸೇರಿ ಇಬ್ರು ಅಕ್ಕಿ ಬಾಕ್ಸ್ ಕೂಡ ಕೆಳಗೆ ಬೀಳ್ಸಿದ್ರು. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೀಳ್ಸಿದ್ರಲ್ಲ ಅಂತ. ಇದಾದಮೇಲೆ ಸಂಜೆ ಅಡುಗೆಗೆ ಅಮ್ಮ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಡು ಅಂತ ಕೇಳಿದ್ರು. ಈರುಳ್ಳಿ ಕಟ್ ಮಾಡಿಕೊಡ್ತಾ ಇದ್ದೆ. ಆಚೆ ಬಂದು ನೋಡಿದ್ರೆ ಇವತ್ತು ಆಕಾಶ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನನಗೆ ನೋಡ್ತಿದ್ರೇ ಒಂಥರ ಪಾಸಿಟಿವ್ ವೈಬು. ಅದನ್ನು ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಒಳಗೆ ಬಂದಮೇಲೆ ಬಂಗಾರಿ ಸ್ವಲ್ಪ ಆ್ಯಕ್ಟಿವಾಗಿ ಆಟ ಆಡ್ತಾಯಿದ್ಲು. ಅರ್ಧ ನಿದ್ದೆ ಆಗಿ ಹೇಳ್ತಾನೆ ಇದ್ದೋಳು. ಇವಾಗ ಸ್ವಲ್ಪ ಆಟ ಆಡ್ತಿದ್ಲು. ಈ ಕಡೆ ನನ್ನ ಮಗನಿಗೆ ಸ್ಕೂಲ್ ಶುರುವಾಗೋರು ಟೈಮ್ ಬಂದಿತ್ತು. ಆಲ್ರೆಡಿ ಶುರುವಾಗಿದೆ, ಅವನ್ನ ಕಳಿಸ್ತಿಲ್ಲ. ಅದಕ್ಕೆ ಸ್ವಲ್ಪ ರಿವಿಷನ್ ಮಾಡಲಿ ಅಂತ ಸ್ವಲ್ಪ ಬರೆಯೋದಕ್ಕೆ ಕೇಳಿದ್ದೆ. ನನ್ನ ತಂಗಿ ಅಲ್ಲ, ನನ್ನ ಮಗಳು ನನ್ನ ಮಗನಿಗೆ ಬರೆಸ್ತಾ ಇರೋದು ಕೂತ್ಕೊಂಡು. ಇವತ್ತು ಎಷ್ಟೊಂದು ದಿನ ಆದಮೇಲೆ RCB ಮ್ಯಾಚು, ನೋಡೋಣ ಏನಾಗುತ್ತೆ ಅಂತ ಎಲ್ಲರೂ ಕೂತ್ಕೊಂಡು RCB ಮ್ಯಾಚ್ನ ವಾಚ್ ಮಾಡ್ತಾಯಿದ್ವಿ. ಏನಾಗುತ್ತೋ ಅಂತ ಲೆಟ್ಸ್ ಸಿ. ಈ ಕಡೆ ನೋಡಿ ನಮ್ಮ ಬೊಟ್ಸುಂದ್ರಿ ಹಣೆಗೆ ಬೊಟ್ಟು ಇಟ್ಕೊಂಡು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಬೆಳಿಗ್ಗೆ ಎಲ್ಲ ಸಿಕ್ಕಾಬಟ್ಟೆ ಹತ್ತಿದ್ಲು, ಪರವಾಗಿಲ್ಲ, ಇವಾಗ ಸ್ವಲ್ಪ ಕೈ ಬಿಟ್ಟು ಆಡ್ತಿದ್ದಾಳೆ. ಅಣ್ಣ ಅಂತ ಇವಳು ಕರೀತಿದ್ರೆ ನಾನೇ ಮೆಲ್ಟಾಗಿ ಹೋಗ್ತಿದ್ದೀನಿ. ಇನ್ನು ಅವ್ರ ಅಣ್ಣ ಮೆಲ್ಟ್ ಆಗೋದಿಲ್ವಾ? ಅಷ್ಟು ಕ್ಯೂಟಾಗಿ ಅವ್ರ ಅಣ್ಣನ ಕರೀತಿದ್ದಾಳೆ ನೋಡಿ. ಉಪ್ಪ ಕೊಡು ಅಣ್ಣಂಗೆ, ಮುತ್ಕೊಟ್ಬಿಡು ಕೆನ್ನೆಗೆ ಚುಬ್ಬಿ. ಹಿಂಗೆ ಇಲ್ಲಿ ಹಿಂಗೆ ಹಂಗೆ ತಗೊಡು. ಇದಾಗಿತ್ತು ನನ್ನ ಶುಕ್ರವಾರದ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್.